ನಮಸ್ತೆ, ವೆಲ್ಕಮ್ ಟು ಶ್ವೇತಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿ ಆಗಿರೋ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬೇಸ್ಲಕ್ಕಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡೋದು ಗ್ಯಾರಂಟಿ. ಈ ಬೇಸ್ಲಕ್ಕಿ ನೀವು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೇಸ್ಲಕ್ಕಿ ಮಾಡೋಕ್ಕೆ ಪಾವಿನ ಲೋಟದಲ್ಲಿ 3/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟು ಕಾಳುಗಳನ್ನ ನೆನೆಸ್ಕೋಬೇಕು. 3/4 ಲೋಟ ಅಕ್ಕಿಗೆ ಆಗೋ ಥರ ಕಾಳುಗಳನ್ನ ತೊಗೊತಾ ಇದ್ದೀನಿ. ಹುರುಳಿಕಾಳು, ಕಡಲೆಕಾಳು ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ. ಕಾಬೂಲ್ ಕಡಲೆ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಹೆಸ್ರು ಕಾಳು, ಹುರುಳಿಕಾಳು, ಹೆಸ್ರು ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಪಿಂಕ್ ಕಾಳು ಡಬಲ್ ಬೀನ್ಸ್ ಅಂತಾರಲ್ಲ ಅದು. ಅಲಸಂಡೆ ಕಾಳು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಬಟಾಣಿ, ಇದು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ನೆನೆಸ್ಕೋಬೇಕು. ಇದರಲ್ಲಿ ಎಲ್ಲನೂ ಹಾಕ್ಲೇಬೇಕಂತ ಇಲ್ಲ, ಒಂದೆರಡು ಮಿಸ್ ಆದರೂ ನಡೆಯುತ್ತೆ. ಬಟ್ ಹುರುಳಿಕಾಳು, ಹೆಸ್ರು ಕಾಳು, ಕಡಲೆಕಾಳು, ಬಟಾಣಿ ಇಷ್ಟು ಹಾಕಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದೆಲ್ಲನೂ 1-2-3 ಸಲ ನೀಟಾಗಿ ತೊಳ್ಕೊಂಡು ನೀರಾಕಿ ಫುಲ್ ನೈಟು ನೆನೆಯೋಕ್ಕಿಡಬೇಕು. ನೆಂದಿರೋ ಕಾಳುಗಳಿದ್ದರೆ ಬೇಸ್ಲಕ್ಕಿ ಮಾಡೋದು ತುಂಬ ಈಸಿ. ಇಲ್ಲಿ ಬೇಸ್ಲಕ್ಕಿಗೆ ಅಕ್ಕಿನ ಹುರ್ಕೋಬೇಕು. ನಾನು ಒಂದು ಬಾಣಲಿ ತೊಗೊಂಡು ಅಕ್ಕಿ ಹುರಿಯೋಕೆ ಹಾಕಿದ್ದೀನಿ. ಅಕ್ಕಿ 1-2 ನಿಮಿಷ ಹುರಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಕ್ಕಿ ಬೇಗ ಸೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ಥರ, ಕಂದು ಬಣ್ಣ ಬರೋ ಥರ ಹುರ್ಕೋಬೇಕು. ಆವಾಗಲೇ ಬೇಸ್ಲಕ್ಕಿ ಚೆನ್ನಾಗಾಗೋದು. ಅಕ್ಕಿ ಹುರ್ಕೊಂಡು ಕಾಳು ನೆನೆಸಿಟ್ಕೊಂಡ್ರೆ ಬೇಸ್ಲಕ್ಕಿ ಮಾಡೋದು ತುಂಬ ಈಸಿ. ಈ ರೀತಿ ಇರಬೇಕು ಅಕ್ಕಿ. ಈ ಥರ ನೀಟಾಗಿ ಹುರ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅಕ್ಕಿ ಚೆನ್ನಾಗಿ ಹುರಿದಿಲ್ಲ ಅಂದರೆ ಬೇಸ್ಲಕ್ಕಿ ಚೆನ್ನಾಗಿ ಬರಲ್ಲ. ಹುರಿದಿರೋ ಅಕ್ಕಿ ಮತ್ತು ನೆನೆಸಿರೋ ಕಾಳುಗಳಿದ್ರೆ ಬೇಸ್ಲಕ್ಕಿ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಓವರ್ನೈಟ್ ನೆಂದಿರೋ ಕಾಳು, ಈ ಕಾಳನ್ನ 1-2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ನೆಂದಿರೋ ಕಾಳಲ್ಲಿ ಹುಳಿ ಅಂಶ ಇರುತ್ತೆ, ಅದು ಹೋಗೋ ಥರ ನೀಟಾಗೆ ಕಾಳುಗಳನ್ನ ತೊಳ್ಕೊಬೇಕು. ಅಕ್ಕಿನೂ ತೊಳ್ಕೊಬೇಕು. ಅಕ್ಕಿನ ಜಾಸ್ತಿ ಹೊತ್ತು ನೆನೆಸಿ ಎಲ್ಲ ತೊಳಿಬೇಡಿ, ಅನ್ನ ಮೆತ್ತಗಾಗುತ್ತೆ. ನೆಕ್ಸ್ಟು ಕುಕ್ಕರಲ್ಲಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದು ಅನ್ನದ ಥರ ಕೂಗಿಸ್ಕೊಳ್ಳೋದಷ್ಟೇ. ಅಕ್ಕಿ ಜೊತೆನೇ ಕಾಳು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದಿದು. ನಾನಿವಾಗ ಅಕ್ಕಿ ಕಾಳು 2 ಹಾಕ್ಕೊತಾ ಇದ್ದೀನಿ. ಈ ಬೇಸ್ಲಕ್ಕಿನ ಚಿಕ್ಕಮಂಗ್ಳೂರು ಸೈಡ್ ಅಷ್ಟೇ ಮಾಡೋದು, ಬೇರೆ ಎಲ್ಲ ಕಡೆ ಗೊತ್ತಿಲ್ಲ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿಂಡಿ. ಅಕ್ಕಿ ಮತ್ತು ಕಾಳು ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೋಬೇಕು. ನಾರ್ಮಲಾಗಿ ನಾವು ಅನ್ನ ಮಾಡ್ಕೊಳ್ಳೋಕ್ಕೆ ನೀರು ಎಷ್ಟು ಹಾಕ್ಕೊತೀವೋ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೇಕು. ಯಾಕಂದರೆ ಇಲ್ಲಿ ಕಾಳುಗಳನ್ನ ಹಾಕಿರೋದ್ರಿಂದ ಕಾಳು ಬೇಯೋಕ್ಕೂ ನೀರು ಬೇಕಾಗುತ್ತೆ. ನಾನಿಲ್ಲಿ 3/4 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಅಂದಾಜಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಕನ್ಸಿದ್ರೆ ಮತ್ತೆ ನಾವು ಒಗ್ಗರಣೆ ಮಾಡಿ ಕಲಸೋ ಟೈಮಲ್ಲಿ ಹಾಕ್ಕೋಬೋದು. ಈ ಬೇಸ್ಲಕ್ಕಿ ನಾನು 2 ಸಲ ಕೂಗಿಸ್ಕೊತಾ ಇದ್ದೀನಿ. ಅನ್ನ ಮೆತ್ತಗೆ ಬೇಕು ಅನ್ನೋರು 3 ಸಲ ಕೂಗಿಸ್ಕೋಬೋದು. ಇದು ಸೇಮ್ ನಾವು ಚಿತ್ರಾನ್ನಕ್ಕೆ ಯಾವ ರೀತಿ ಅನ್ನ ಮಾಡ್ಕೊತೀವಿ ಅದೇ ಥರ ಮಾಡ್ಕೊಳ್ಳೋದು. ಚಿತ್ರಾನ್ನಕ್ಕೆ ಗಟ್ಟಿಗೆ ಬೇಕಾ ಮೆತ್ತಗೆ ಬೇಕಾ ಹಂಗೆ ಮಾಡ್ಕೊತೀವಲ್ಲ, ಸೇಮ್ ಹಂಗೆ ಇದು ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಬೆಂದಿರೋ ಅಂಥ ಅನ್ನನ ಒಂದು ತಟ್ಟೆಗೆ ಆರಕ್ಕೊತಾ ಇದ್ದೀನಿ. ಆರಕ್ಕೊಳೋದ್ರಿಂದ ನಾವು ಕಲಿಸ್ಬೇಕಾದ್ರೆ ಇದು ಮುದ್ದೆ ಥರ ಆಗೋಲ್ಲ. ಈ ಬೇಸ್ಲಕ್ಕಿಗೆ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಮಾಡೋಕ್ಕೆ ದೊಡ್ಡ ಸೈಜಿನ 1 ಈರುಳ್ಳಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 7-8 ಇಲ್ಕು ಬೆಳ್ಳುಳ್ಳಿನ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದ್ದರೆ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋ ಥರ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು
ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋಬೋದು. ಮೆಣಸಿನ್ಕಾಯಿನ ಕಟ್ ಮಾಡಿಲ್ಲ ಅಂದರೆ ಎಣ್ಣೆಲಿ ಕರೆದ್ಬಿಟ್ಟು ತಕ್ಕೊಂಡು ಪೀಸ್ ಮಾಡಿ ಹಾಕ್ಬೋದು. ಅದಕ್ಕಿಂತ ಇದು ಬೆಟರು. ಮೆಣಸಿನ್ಕಾಯಿನ ಫಸ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈ ಒಗ್ಗರಣೆ ನಾವು ಚಿತ್ರಾನ್ನಕ್ಕೆಲ್ಲ ಮಾಡೋ ಥರನೇ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೆಂದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ, ಅದು ಪುಡಿ ಪುಡಿ ಥರ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಈರುಳ್ಳಿ ಬೆಂದ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಅದು ಸಾಫ್ಟಾಗೇ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನ ಈರುಳ್ಳಿ ಬೆಂದಮೇಲೆ ಹಾಕ್ಕೊಳೋದ್ರಿಂದ ಅದು ಸಿಡಿಯೋದು ಇಲ್ಲ. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸಂಬಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಇಷ್ಟ ಆಗೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ನನಗೆ ಇಷ್ಟ ಆಗುತ್ತೆ ಅಂತ ಸಾಂಬಾರ ಆ್ಯಡ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಬೇರೆ ಫ್ಲೇವರ್ ಥರ ಬರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡ್ಕೊತೀನಿ. ಸಾಂಬಾರ ಇಷ್ಟ ಆಗದೆ ಇರೋರು ಹಾಕ್ಕೊಳೋದು ಬೇಡ, ಅದು ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಇಷ್ಟೇ ಒಗ್ಗರಣೆ ಬೇಸ್ಲಕ್ಕಿಗೆ. ಆರಕೊಂಡಿರೋ ಅನ್ನಕ್ಕೆ ಒಂದು ಅರ್ಧ ನಿಂಬೆಹುಳಿ ಹಿಂಡ್ಕೋಬೇಕು. ನಿಂಬೆಹಣ್ಣು ತೀರಾ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಸ್ಲಕ್ಕಿ ಟೇಸ್ಟ್. ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಉದುರಿಸ್ಕೊಂಡು ಒಗ್ಗರಣೆ ಹಾಕಿ ಕಲಸೋದಷ್ಟೇ. ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಸ್ಲಕ್ಕಿ ರೆಡಿ. ಈ ಬೇಸ್ಲಕ್ಕಿನ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಕಾಯಿ ತುರಿ ಉದುರಿಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ, ಖಂಡಿತ ನಿಮಗೆ ಇಷ್ಟ ಆದೇ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.